Hello all, welcome to the session where we will going to discuss regarding your flow chart, the symbols used and also the advantages and disadvantages of your flow chart along with an example. So in this session, so we are going to see what are the symbols that have been used for your used in your flow chart. We are going to discuss advantages, disadvantages and also the example of your flow chart. So coming to the symbols that has been used in your flow chart, we have your elongated circle which is used for the start and end of your process. Okay, so ಒಂದು ಪ್ರೊಸೆಸ್ ಸ್ಟಾರ್ಟ್ ಆಯಿತು ಅಥವಾ ಎಂಡ್ ಆಯಿತು ಅಂತ ಅದನ್ನು ಯಾವ ಥರ ರೆಪ್ರೆಸೆಂಟೇಷನ್ ಮಾಡ್ತೀವಿ, ಎಲಾಂಗೇಟೆಡ್ ಸರ್ಕಲಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಸೊ ಒಳಗಡೆ ಸರ್ಕಲ್ ಒಳಗಡೆ ಸ್ಟಾರ್ಟ್ ಅಂತ ಬರಿತೀವಿ. ಸೊ ಎಂಡ್ ಇತ್ತು ಅಂತಾರೆ ಎಂಡ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, so that indicates the start and end point of your flow chart. Next, coming to the inputs. So inputs na how to represent ಮಾಡ್ತೀವಿ. So inputs will be represented with an rectangle box, right? So sorry, parallelogram. So usually parallelogram use ಮಾಡ್ಕೊಂಡ್ಬಿಟ್ಟು I will going to represent your inputs and also the output symbols for your flow chart. So then processing symbol we will going to use your rectangle. Okay, so rectangle ಯೂಸ್ ಮಾಡ್ತೀವಿ. ಪ್ರೊಸೆಸಿಂಗ್ ಅಂತಾರೆ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಪರ್ಫಾರ್ಮ್ ದಿ ಅಡಿಷನ್ ಆಫ್ ಟೂ ನಂಬರ್ಸ್, ಇಲ್ಲಿ ಏನು ಮಾಡ್ತೀನಿ, ನಾನು ಫಾರ್ಮುಲಾಸ್ ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ಫಾರ್ಮುಲಾಸ್ ಇಂಪ್ಲಿಮೆಂಟ್ ಮಾಡಿದರೆ ಐ ಹ್ಯಾವ್ ಟು ರೆಪ್ರೆಸೆಂಟ್ ದಟ್. ಫಾರ್ ಎಕ್ಸಾಂಪಲ್ ಸಮ್ ಈಕ್ವಲ್ಸ್ ಟು ನಂಬರ್ 1 ಪ್ಲಸ್ ನಂಬರ್ 2, ರೈಟ್? ದ ಪ್ರೊಸೆಸಿಂಗ್ ಮಾಡ್ತೀವಿ. ಸೊ ಆ ಥರ ಪ್ರೊಸೆಸಿಂಗ್ ಮಾಡೋದಿದ್ರೆ ವಿ ಶುಡ್ ಯೂಸ್ ಯುವರ್ ರೆಕ್ಟ್ಯಾಂಗಲ್ ಸಿಂಬಲ್. ದೆನ್ ಕಮಿಂಗ್ ಟು ದ ಕಂಡೀಷನ್ ಆ್ಯಂಡ್ ಡಿಸಿಷನ್ ಕಂಟ್ರೋಲ್. ಸೊ ಡಿಸಿಷನ್ ಸಿಂಬಲ್. ಸೊ ಇಲ್ಲಿ ಇದಕ್ಕೆ ಏನು ಮಾಡ್ತೀವಿ, ನಾವು ಡೈಮಂಡ್ ಶೇಪ್ಡ್ ಆರ್ಕಿಟೆಕ್ಚರ್ನ ಯೂಸ್ ಮಾಡ್ತೀವಿ, ಗ್ರಾಫ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಡೈಮಂಡ್ ಶೇಪ್ಡ್ ಸಿಂಬಲ್ ಯೂಸ್ ಮಾಡೋದ್ರಿಂದ ಇಟ್ ರೆಪ್ರೆಸೆಂಟ್ಸ್ ಕಂಡೀಷನ್ ಆ್ಯಂಡ್ ಆಲ್ಸೋ ದಿ ಡಿಸಿಷನ್. ನೆಕ್ಸ್ಟ್ ಕಂಟಿನ್ಯೂಸ್ ಸಿಂಬಲ್ ವಿಲ್ ಗೋನ್ ಟು ಯೂಸ್ ಯುವರ್ ರೌಂಡ್ ಸರ್ಕಲ್. ಓಕೆ, ಸೊ ರೌಂಡ್ ಸರ್ಕಲ್ ಏನಾಗುತ್ತೆ, ಕಂಟಿನ್ಯೂಯೇಷನ್ ಸಿಂಬಲ್ನ ರೆಪ್ರೆಸೆಂಟೇಷನ್ ಮಾಡುತ್ತೆ. ಕಂಟಿನ್ಯೂಷನ್ ಎಲ್ಲಿ ಯೂಸ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಹಿಂಗೆ ರೆಪ್ರೆಸೆಂಟೇಷನ್ ಮಾಡೋ ಟೈಮಲ್ಲಿ ಯು ಕಮ್ ಟು ದ ಎಂಡ್ ಆಫ್ ಯುವರ್ ಪೇಜ್. ಸೊ ಇನ್ನೂ ಫ್ಲೋ ಚಾರ್ಟ್ ಕಂಪ್ಲೀಟ್ ಆಗಿರಲ್ಲ ಅಂಥ ಟೈಮಲ್ಲಿ ಏನು ಮಾಡ್ತೀರಂದರೆ ಆ ಎಂಡ್ ಪಾರ್ಟಲ್ಲಿ ಏನು ಮಾಡ್ತೀವಿ, ಸರ್ಕಲ್ ರೆಪ್ರೆಸೆಂಟ್ ಮಾಡಿದ್ರೆ ಇಟ್ ಇಂಡಿಕೇಟ್ಸ್ ಎ ಕಂಟಿನ್ಯೂಯೇಷನ್ ಆಫ್ ಯುವರ್ ಫ್ಲೋ ಚಾರ್ಟ್. ಸೊ ನೆಕ್ಸ್ಟ್ ಪೇಜಲ್ಲಿ ಹೋಗ್ಬಿಟ್ಟು ಮತ್ತೆ ಸರ್ಕಲ್ ಹಾಕಿ ಅಗೇನ್ ಯು ಕಂಟಿನ್ಯೂ ದ ಸ್ಟೆಪ್ಸ್. ಓಕೆ, ಸೊ ಲಿಂಕ್ ಈಸ್ ಬಿನ್ ರೆಪ್ರೆಸೆಂಟೆಡ್ ವಿತ್ ಎ ಲೈನ್. ಓಕೆ, ಈ ಥರ ಲೈನ್ ರೆಪ್ರೆಸೆಂಟೇಷನ್ ಯೂಸ್ ಮಾಡ್ತೀವಿ, ವಿಚ್ ಇಂಡಿಕೇಟ್ಸ್ ಅನ್ ಲಿಂಕ್. ನೆಕ್ಸ್ಟ್, ಸೊ what are the useful standards of your set of useful standards for your flowchart, we will see. So first ನಾನು ಹೇಳಿದೆ rounded box ಇತ್ತು ಅಂತಂದರೆ it used to represent an event which occurs automatically. ಸೊ ಆಟೋಮೆಟಿಕಲಿ ಆಗೋ ಇವೆಂಟ್ಸನ್ನು ನಾವು ರೆಪ್ರೆಸೆಂಟೇಷನ್ ಮಾಡಲಿಕ್ಕೆ ರೌಂಡ್ ಬಾಕ್ಸ್ನ ಯೂಸ್ ಮಾಡ್ತೀವಿ. ಸೊ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಇಟ್ ಈಸ್ ಯೂಸ್ಡ್ ಫಾರ್ ಓಕೆ ವಿಚ್ ಕಂಟ್ರೋಲ್ಡ್ ವಿತ್ ಇನ್ ದ ಪ್ರೊಸೆಸ್. ಸೊ ಯಾವುದೋ ಒಂದು ಪ್ರೊಸೆಸ್ ಅಥವಾ ಏನೋ ಒಂದು ಆ್ಯಕ್ಷನ್ ಮಾಡ್ತಾಯಿದ್ದೀವಿ ಅಂದರೆ ಅದು ರೆಕ್ಟ್ಯಾಂಗಲ್ ಬಾಕ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಡಿಸಿಷನ್ ಮಾಡಬೇಕು ಅಂತಾರೆ ಡೈಮಂಡ್ ಬಾಕ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಮತ್ತು ಫ್ಲೋ ಚಾರ್ಟ್ ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಎಲಾಂಗೇಟೆಡ್ ಸರ್ಕಲ್ ಯೂಸ್ ಮಾಡ್ತೀವಿ. ಸೊ ನಾರ್ಮಲ್ ಸರ್ಕಲ್ ಈಸ್ ಯೂಸ್ ಟು at which the flow chart connects with another. ಸೊ ನಾರ್ಮಲ್ ಸರ್ಕಲ್ ಯೂಸ್ ಮಾಡಿದರೆ ಸೊ ಕಂಟಿನ್ಯೂಯೇಷನ್. ಓಕೆ, ಸೊ ಕಂಟಿನ್ಯೂಯೇಷನ್ ಸಿಂಬಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಆರೋ ಮಾರ್ಕ್ ಇಂಡಿಕೇಟ್ಸ್ ಅನ್ ಕನೆಕ್ಟಿವಿಟಿ ಬಿಟ್ವೀನ್ ದ ಟೂ ಡಿಫ್ರೆಂಟ್ ಪ್ರೊಸೆಸ್, ಎರಡು ಡಿಫ್ರೆಂಟ್ ಪ್ರೊಸೆಸ್ ಕನೆಕ್ಟಿವಿಟಿನ ರೆಪ್ರೆಸೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ದೆನ್ ಮೂವಿಂಗ್ ಆನ್ ಟು ದಿ ಅಡ್ವಾಂಟೇಜಸ್ ಆಫ್ ಯುವರ್ ಫ್ಲೋ ಚಾರ್ಟ್. ಸೊ ಫ್ಲೋ ಚಾರ್ಟ್ ಇಟ್ ಈಸ್ ವೆರಿ ಓಕೆ, ಇಟ್ ಗಿವ್ಸ್ ಅನ್ ಬೆಟರ್ ವೇ ಫಾರ್ ದಿ ಕಮ್ಯುನಿಕೇಷನ್. ಸೊ ಬೆಟರ್ ವೇ ಆಫ್ ಕಮ್ಯುನಿಕೇಷನ್ನ ಯಾವುದು ನಿಮ್ಮ ಫ್ಲೋ ಚಾರ್ಟ್ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಯೂಶಲಿ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿರಲ್ಲ, ರೈಟ್? ಸೊ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ರೆಪ್ರೆಸೆಂಟ್ ಮಾಡ್ತೀರಾ. ಸೊ ನೀವು ಅದನ್ನು ಪ್ರೋಗ್ರಾಮಿಂಗ್ ಗೊತ್ತಿಲ್ಲದವರಿಗೆ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗಬೇಕು. ಓಕೆ, ಸೊ ಅದು ಈ ಫ್ಲೋ ಚಾರ್ಟ್ ಏನಾಗುತ್ತೆ ಅವರಿಗೆ ಅರ್ಥ ಮಾಡಿಸುತ್ತೆ. ನೆಕ್ಸ್ಟ್ ಸೆಕೆಂಡ್ ಅಡ್ವಾಂಟೇಜ್ ಇಸ್ ದಟ್ ಎಫೆಕ್ಟಿವ್ ಅನಾಲಿಸಿಸ್. ಸೊ ಯಾವುದೇ ಒಂದು ಪ್ರಾಬ್ಲಮ್ನ ನಾವು ಏನು ಮಾಡೋದು ಎಫೆಕ್ಟಿವ್ ಆಗಿ ಅನಲೈಸ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಸ್ಟೆಪ್ ಈಸ್ ದಟ್ ಪ್ರಾಪರ್ ಡಾಕ್ಯುಮೆಂಟೇಷನ್. ಓಕೆ, ಸೊ ಫ್ಲೋ ಚಾರ್ಟ್ಸ್ ಏನಾಗುತ್ತೆ, ಇಟ್ ಆ್ಯಕ್ಟ್ಸ್ ಆಸ್ ಎನ್ ಗುಡ್ ಸೋರ್ಸ್ ಆಫ್ ಡಾಕ್ಯುಮೆಂಟೇಷನ್ ಆಗಿ ಇದು ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಎಫಿಷಿಯೆಂಟ್ ಕೋಡಿಂಗ್. ಸೊ ನಮಗೆ ಒಂದು ಸತಿ ಫ್ಲೋ ಚಾರ್ಟ್ ನಮಗೆ ಕರೆಕ್ಟಾಗಿ ಅರ್ಥ ಆಯಿತು ಅಂತಾರೆ, ಇಟ್ ಹ್ಯಾಡ್ಸ್ ಆಸ್ ಅ ಗೈಡ್ ಆರ್ ಅ ಬ್ಲೂ ಪ್ರಿಂಟ್.
ಸೊ ದೆನ್ ಪ್ರೋಗ್ರಾಮರ್ ಡೆವಲಪರ್ಗೆ ಏನಾಗುತ್ತೆ ಈಸಿಲಿ ಯಾವ್ಯಾವ ಫೇಸಲ್ಲಿ ಏನೇನು ಬರಬೇಕು ಅಂತ ಅರ್ಥ ಆಗುತ್ತೆ. ಸೊ ಕೋಡಿಂಗು ಕೂಡ ಏನಾಗುತ್ತೆ ಈಸಿಯಾಗಿ ಕ್ಯಾರಿ ಔಟ್ ಮಾಡ್ಬೋದು, ಅಂದರೆ ಪ್ರೋಗ್ರಾಮಿಂಗು ಈಸಿಯಾಗಿ ಮಾಡ್ಬೋದು ಅಂತ ಅರ್ಥ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್. ನೆಕ್ಸ್ಟ್ ಮೂವಿಂಗ್ ಟು ದಿ ನೆಕ್ಸ್ಟ್ ಅಡ್ವಾಂಟೇಜ್. ಸೊ ಪ್ರಾಪರ್ ಡಿಬಗ್ಗಿಂಗ್. ಸೊ ಫ್ಲೋ ಚಾರ್ಟ್ ರೆಪ್ರೆಸೆಂಟೇಷನ್ ಮಾಡೋದ್ರಿಂದ ಏನು ಮಾಡ್ಬೋದು, ಡಿಬಗ್ಗಿಂಗ್ ಪ್ರೊಸೆಸ್ಸು ತುಂಬ ಈಸಿಯಾಗಿ ಆಗುತ್ತೆ. ದೆನ್ ಎಫಿಷಿಯಂಟ್ ಪ್ರೋಗ್ರಾಮ್ ಮೇಂಟೆನೆನ್ಸ್. So maintenance of your operating program becomes very easy with the help of your flowchart. So program maintenance ಏನಾಗುತ್ತೆ ಈಸಿ ಆಗುತ್ತೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ಕೂಡ ಈಸಿಲಿ ನಾವು ರೆಕ್ಟಿಫೈ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಮೂವಿಂಗ್ ಆನ್ ಟು ದಿ ಡಿಸ್ಅಡ್ವಾಂಟೇಜ್. ಸೊ ಲಾಜಿಕ್, ಓಕೆ, ಕಾಂಪ್ಲೆಕ್ಸ್ ಲಾಜಿಕ್. ಸೊ ಸಪೋಸ್ ನಿಮ್ಮ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಾದ್ರು ಕ್ವೈಟ್ ಕಾಂಪ್ಲಿಕೇಟೆಡ್ ಆಗಿತ್ತು ಅಂತಂದರೆ, ಸೊ ಫ್ಲೋ ಚಾರ್ಟ್ ರೆಪ್ರೆಸೆಂಟೇಷನ್ ಬಿಕಮ್ಸ್ ವೆರಿ ಕಾಂಪ್ಲೆಕ್ಸ್ ಆ್ಯಂಡ್ ಕ್ಲಮ್ಸಿ. ಅಂದರೆ ಈಗ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ನ ಅಥವಾ ದೊಡ್ಡ ದೊಡ್ಡ ಪ್ರಾಬ್ಲಮ್ ಸೊಲ್ಯೂಷನ್ನ ನೀವು ಫೈಂಡ್ ಔಟ್ ಮಾಡಬೇಕಂದ್ರೆ ಫ್ಲೋ ಚಾರ್ಟ್ ಮುಖಾಂತರ ಮಾಡೋದು ತುಂಬ ಕಷ್ಟ ಆಗೋಗ್ಬಿಡುತ್ತೆ. ರೆಪ್ರೆಸೆಂಟೇಷನ್ ತುಂಬ ಕಷ್ಟ ಆಗುತ್ತೆ, ಕ್ಲಮ್ಸಿನೆಸ್ ಆಗೋಗ್ಬಿಡುತ್ತೆ. ಓಕೆ, ಸೊ ದಟ್ಸ್ ಅ ಮೇಜರ್ ಡಿಸ್ಅಡ್ವಾಂಟೇಜಸ್ ಆಫ್ ಯುವರ್ ಫ್ಲೋ ಚಾರ್ಟ್. ನೆಕ್ಸ್ಟ್ ಆಲ್ಟ್ರೇಷನ್ ಮಾಡಿಫಿಕೇಷನ್. ಸೊ ನೀವು ಒಂದು ಸತಿ ಫ್ಲೋ ಚಾರ್ಟ್ ಡೆವಲಪ್ ಮಾಡಿದ್ರೆ ಅಂದರೆ ಮತ್ತೆ ನೀವು ಆಲ್ಟ್ರೇಷನ್ ಆಗಿರ್ಬೋದು, ಅದು ಮಾಡಿಫಿಕೇಷನ್ ಆಗಲಿ ಮಾಡೋದು ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಸೊ ಮತ್ತೇನು ಮಾಡಬೇಕು, ಏನು ಯು ಹ್ಯಾವ್ ಟು ರೀಡ್ರಾ ಯರ್ ಕಂಪ್ಲೀಟ್ ಫ್ಲೋ ಚಾರ್ಟ್, ಮತ್ತೆ ಕಂಪ್ಲೀಟ್ ಫ್ಲೋ ಚಾರ್ಟ್ನ ರೀಡ್ರಾ ಮಾಡಬೇಕಾಗುತ್ತೆ. ಓಕೆ, ಸೊ ದಟ್ ಈಸ್ ಅನ್ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ರೀಪ್ರೊಡಕ್ಷನ್. ಸೊ ರೀಪ್ರೊಡಕ್ಷನ್ ಅಂತಂದರೆ, ಸೊ ಯುವರ್ ಫ್ಲೋ ಚಾರ್ಟ್ ಕ್ಯಾನಾಟ್ ಬಿ ಟೈಪ್ಡ್. ಓಕೆ, ರೀಪ್ರೊಡ್ಯೂಸಿಂಗ್ ದಿ ಫ್ಲೋ ಚಾರ್ಟ್ ಬಿಕಮ್ಸ್ ಎ ಪ್ರಾಬ್ಲಮ್. ಮತ್ತು ನಾನು ಅದು ಫ್ಲೋ ಚಾರ್ಟ್ ಮತ್ತೆ ನಾನು ಇನ್ನೊಂದು ಸತಿ ಬರಿಬೇಕು ಅಂತಂದರೆ ಅಗೇನ್ ಇಟ್ ಬಿಕಮ್ಸ್ ಎನ್ ಪ್ರಾಬ್ಲಮ್, ರೈಟ್. ಸೊ ಇದು ಮೂರು ಡಿಸ್ಅಡ್ವಾಂಟೇಜ್ ಏನು ಮಾಡುತ್ತೆ, ಸೊ ಫ್ಲೋ ಚಾರ್ಟನ್ನು ಬಿಗ್ಗರ್ ಪ್ರಾಬ್ಲಮ್ಸ್ಗೆ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡುತ್ತೆ, ರೈಟ್. ಸೊ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಸೊ ವಿಲ್ ಗೋನ್ ಟು ಸಿ ದ ಫ್ಲೋ ಚಾರ್ಟ್ ಟು ಫೈಂಡ್ ದಿ ಲಾರ್ಜೆಸ್ಟ್ ಅಮಾಂಗ್ ದಿ 3 ನಂಬರ್ಸ್. ಸೊ ನಾನು ಏನು ಮಾಡ್ತೀನಿ, ಸೊ 3 ನಂಬರಲ್ಲಿ ಯಾವುದು ಲಾರ್ಜರ್ ನಂಬರ್ ಇದೆ ಅಂತಂತ ಚೆಕ್ ಮಾಡಲಿಕ್ಕೆ ನಾನು ಈ ಫ್ಲೋ ಚಾರ್ಟನ್ನು ಬರಿತಾ ಇದ್ದೀನಿ. ಫಸ್ಟ್ ಸ್ಟಾರ್ಟ್ ವಿತ್ ಯರ್ ಸ್ಟಾರ್ಟ್ ಸಿಂಬಲ್. ನಾನು ಹೇಳಿದೆ ಎಲಾಂಗೇಟೆಡ್ ಸರ್ಕಲ್ ಇರುತ್ತೆ ವಿಚ್ ಇಂಡಿಕೇಟ್ಸ್ ಅನ್ ಸ್ಟಾರ್ಟ್. ದೆನ್ ಇನ್ಪುಟ್ನ ರೀಡ್ ಮಾಡಬೇಕಂದ್ರೆ ಪ್ಯಾರಲೋಗ್ರಾಮ್ನ ಯೂಸ್ ಮಾಡ್ತೀನಿ, ರೈಟ್. ಸೊ ದೆನ್ ಪ್ಯಾರಲೋಗ್ರಾಮ್ ಯೂಸ್ ಮಾಡಿಬಿಟ್ಟು ಐ ವಿಲ್ ಗೋನ್ ಟು ಟೇಕ್ ದ ಡಿಸಿಷನ್ಸ್. ಇದೆಲ್ಲ ಡಿಸಿಷನ್ ಸ್ಟೆಪ್ಸ್, ಹೌದಾ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಸೊ ಐ ವಿಲ್ ಗೋನ್ ಟು ಕಂಪೇರ್ ಎ ವಿತ್ ಬಿ. ಇಫ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ, ರೈಟ್, ಎಸ್ ಆದರೆ ಎನ ಮತ್ತು ನಾನು ಏನು ಮಾಡ್ತೀನಿ ಸಿ ಜೊತೆನೂ ಕೂಡ ಕಂಪೇರ್ ಮಾಡ್ತೀನಿ, ಹೌದಾ. ಇಫ್ ಎ ಈಸ್ ಗ್ರೇಟರ್ ದ್ಯಾನ್ ಅಗೇನ್ ಸಿ, ದೆನ್ ಪ್ರಿಂಟ್ ಎ ಈಸ್ ಓಕೆ ಲಾರ್ಜರ್ ನಂಬರ್, ಈ ಥರ. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್, ಇಫ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಎಸ್ ಟ್ರೂ. ಇಫ್ ಎ ಈಸ್ ಲೆಸ್ ದ್ಯಾನ್ ಸಿ, ಇಫ್ ಲೆಸ್ ದ್ಯಾನ್ ಸಿ ಇತ್ತು ಅಂತಾರೆ ಯು ಕ್ಯಾನ್ ಪ್ರಿಂಟ್ ಸಿ ಈಸ್ ಎ ಗ್ರೇಟರ್ ನಂಬರ್. ಸೊ ಸಿಮಿಲರ್ಲಿ, ಸೊ ಈ ಡಿಸಿಷನಲ್ಲಿ ಫಾಲ್ಸ್ ಆಯಿತು ಅಂತಂದರೆ, ಇಫ್ ಎ ಈಸ್ ಗ್ರೇಟರ್ ದ್ಯಾನ್ ಬಿನ ಕಂಪ್ಯಾರಿಸನ್ ಮಾಡ್ತೀವಿ, ಅಲ್ಲ ಫಾಲ್ಸ್ ಆಯಿತು, ನೋ, ದೆನ್ ಇಟ್ ವಿಲ್ ಕಂಪೇರ್ ಬಿ ಆ್ಯಂಡ್ ಸಿ. ಸೊ ಈಸ್ ದಟ್ ಬಿ ಈಸ್ ಗ್ರೇಟರ್ ದ್ಯಾನ್ ಸಿ. ಇಫ್ ಎಸ್, ಪ್ರಿಂಟ್ ಬಿ ಈಸ್ ಎ ಲಾರ್ಜೆಸ್ಟ್ ನಂಬರ್. ಇಲ್ಲ ಅಂತಂದರೆ ಪ್ರಿಂಟ್ ಸಿ ಆಸ್ ಎ ಲಾರ್ಜರ್ ನಂಬರ್. ಇದೆಲ್ಲ ಪ್ರಾಬ್ಲಮ್ದು ಎಲ್ಲ ಔಟ್ಪುಟ್ ನಾನು ಏನು ಮಾಡ್ತೀನಿ ಕ್ಲಬ್ ಮಾಡಿ, ಸೊ ಲಾಸ್ಟ್ ಎಂಡನ್ನ ಇಂಡಿಕೇಟ್ ಮಾಡ್ತೀವಿ ಅಗೇನ್ ವಿತ್ ದ ಹೆಲ್ಪ್ ಆಫ್ ಯರ್ ಎನ್ ಎಲಾಂಗೇಟೆಡ್ ಸರ್ಕಲ್. ಸೊ ಈ ಥರ ನಾನು ಏನು ಮಾಡ್ತೀನಿ, ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತೀನಿ ಯೂಸಿಂಗ್ ಯುವರ್ ಫ್ಲೋ ಚಾರ್ಟ್, ರೈಟ್. ಸೊ ಕಮಿಂಗ್ ಟು ದ ಸಮ್ಮರಿ, we went through the symbols used in your flowchart, advantages, disadvantages, and also the example of your flowchart, right. So additional references for your knowledge, you can refer these things, right. We have the book and also the web portals. So thank you everyone.